ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ರುಚಿಕರವಾದ ಖಾಜಾ ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಿಮ್ಗೆ ಅಳತೆಗೆ ಅಂದರೆ ಈ ಸಕ್ಕರೆ ತೊಗೊಂಡಿದ್ದೀನಲ್ಲ, ಇದೇ ಬಟ್ಟಲಿಂದ ನಾನು 1 ಬಟ್ಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡ್ರೆ 1 ಬಟ್ಲು ಸಕ್ಕರೆ ತೊಗೋಬೇಕು. ಇದಕ್ಕೆ ಉಪ್ಪು ಮತ್ತು ಒಂದು 2 ಸ್ಪೂನ್ ಬಿಸಿ ಎಣ್ಣೆ, ಕಾದಿರೋ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಂಡೆ ಆಗಬೇಕದು. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ತೀರೆ ಗಟ್ಟಿಯಾಗಿಯೂ ಅಲ್ಲ, ತೀರೆ ಅಳುಕು ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಮತ್ತು ಪಾಕ ಹೇಗೆ ರೆಡಿ ಮಾಡ್ಕೋದಂತ ತೋರಿಸ್ತೀನಿ. ಈ 1 ಬಟ್ಲು ಸಕ್ಕರೆಗೆ ಅರ್ಧ ಬಟ್ಲು ನೀರು ಹಾಕೋಬೇಕು. ಇದು ಸಕ್ಕರೆ ಪೂರ್ತಿ ಕರಗಬೇಕು. ಇದು ಈ ಥರ ಅಂದರೆ ಒಂದು ಎಳೆ ಏನು ಪಾಕ ಬೇಡ, ಸ್ವಲ್ಪ ಈ ಥರ ತಿಕ್ಕಾಗಿದ್ದರೆ ಪಾಕ ರೆಡಿ ಅಂತ ಅರ್ಥ. ಇದನ್ನು ಆರಾಕ್ಬಿಡೋಣ ಸ್ವಲ್ಪ. ಆಮೇಲೆ ಸಾಟೆ ಹೇಗೆ ಮಾಡ್ಕೊಡೋದಂತ ತೋರಿಸ್ತೀನಿ. 2 ಸ್ಪೂನ್ ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಟೆ ರೆಡಿ. ಈಗ ಹಿಟ್ಟನ್ನು ದೊಡ್ಡ ಉಳ್ಳೆಗಳನ್ನು ತೊಗೊಂಡು ಚಪಾತಿ ಹೇಗೆ ಲಟ್ಟಿಸ್ಕೋತೀವೋ ಹಾಗೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು. ಭಾಳ ದಪ್ಪ ಇರಬಾರ್ದು, ಒಂಚೂರು ತೆಳುವಾಗಿದ್ರೇ ಚಲೋ ಆಗಿ ಬರ್ತವೆ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಸಾಟೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನ ಸುತ್ತಲೂ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು, ಸುತ್ತಲೂ ಹತ್ತಬೇಕದು. ಇದೇ ಮೇನ್. ಪದ್ರ ನಿಮಗೆ ಬಿಡಬೇಕು ಅಂದರೆ ಈ ಥರ ಸಾಟೆನ ಸರಿಯಾಗಿ ಸುತ್ತಲೂ ಹಚ್ಚಬೇಕು. ಈ ಥರ ಚಪಾತಿನ ಅದ್ರ ಮೇಲೆ ಹಾಕಿ ಮತ್ತೆ ಸಾಟೆನ ಇರ್ತೈತಲ್ಲ ಸುತ್ತಲೂ ಹಚ್ಕೋಬೇಕು. ಈ ಥರ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ಮತ್ತು ನೀವು ಎಲ್ಲರೂ ಟೂರ್ಗೆ ಹೋದರೆ ಇದನ್ನು ಮಾಡ್ಕೊಂಡು ಹೋದರೆ 1 ವಾರ ಇಟ್ಟರು ಏನೂ ಆಗೋದಿಲ್ಲ ಇದು. ಮತ್ತು ಸಂಜೆ ಸ್ನ್ಯಾಕ್ಸಿಗಾದರೂ ತಿನ್ಬೋದು ನೀವು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು, ಯಾಕಂದರೆ ಇಲ್ಲಿ ಗೋಧಿ ಹಿಟ್ಟನ್ನ ಬಳಸಿದ್ದೀವಿ. ಮತ್ತು ಇನ್ನೊಂದು ಲೇಯರ್ ಚಪಾತಿ ಹಾಕಿ ಮತ್ತೆ ಸಾಟೆನ ಹಚ್ಕೋಬೇಕು. ಈ ಹೊರಗಿನ ಬೇಕ್ರಿಲಿಂದ ತಂದು ತಿನ್ನೋ ಬದಲಿ ಈ ಥರ ಮನೆಯಲ್ಲೇ ತಯಾರಿಸ್ಕೊಂಡು ನೀವು ಎಲ್ಲರೂ ಮಕ್ಕಳು ಎಲ್ಲರೂ ಮನೆಯಲ್ಲಿ ತಿನ್ಬೋದು. ಸುತ್ತಲೂ ಹಚ್ಬೇಕು ಅದನ್ನ. ಆಮೇಲೆ ಈ ಥರ ರೋಲ್ ಮಾಡಿಕೊಂಡು ಸರಿಯಾಗಿ ರೋಲ್ ಮಾಡ್ಬೇಕು ಅದನ್ನ. ಈ ಥರ ಸ್ವಲ್ಪ ಬಿಗಿಯಾಗೆ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ನಿಮಗೆ ಯಾವ ದಪ್ಪ ಬೇಕಂದರೆ ದಪ್ಪ, ಇಲ್ಲ ನಮಗೆ ಸಣ್ಣ ಆಕಾರ ಬೇಕಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಈ ಥರ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ತೊಗೊಂಡು ಸ್ವಲ್ಪನೇ ಇದನ್ನ ಪ್ರೆಸ್ ಮಾಡಿ, ಅಂದರೆ ನೀವು ಭಾರ ಹಾಕಬಾರ್ದು, ಸುಮ್ಮನೆ ಸ್ವಲ್ಪ ಈ ಥರ 2 ಕಡೆ ಪ್ರೆಸ್ ಮಾಡಿ, ಜಾಸ್ತಿ ಭಾರ ಹಾಕುವಾಗಿಲ್ಲ. ಈ ಥರ ಮಾಡಿಟ್ಕೋಬೇಕು. ಆಮೇಲೆ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿಟ್ಟು ಕೆಂಪಿಗೆ ಕರಿಬೇಕದು, ಯಾಕಂದರೆ ಒಳಗಡೆ ಹಸಿ ಇರಬಾರ್ದು. ಆ ಥರ ಕರೆದು ಪಾಕದಲ್ಲಿ ಈ ಥರ 1-2 ನಿಮಿಷ ಹೊರಳಾಡಿಸ್ಬೇಕು ಅದನ್ನ. ಪಾಕ ಅದು ಸರಿಯಾಗಿ ಹೀರ್ಕೋಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, 1-2 ನಿಮಿಷ ಆದರೆ ಸಾಕು. ಈ ಥರ ಆಮೇಲೆ ಇದಕ್ಕೆ ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ, ಮೇಲೆ ಬಾದಾಮಿ ಪೌಡ್ರ್ ಮತ್ತು ಒಣ ಕೊಬ್ಬರಿ ಪೌಡ್ರ್ ನಾನಿಲ್ಲಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಗಸಗಸೆ ನಿಮ್ಮ ಮನೇಲಿ ಏನಿರುತ್ತೋ ಹಾಕೋಬೋದು.
ಇದನ್ನೇ ಒಂದು ಸಣ್ಣ ಸೈಜಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಅದನ್ನೇ ಕಟ್ ಮಾಡಿಕೊಂಡು ಪ್ರೆಸ್ ಮಾಡ್ದೇ ಎಣ್ಣೆಯಲ್ಲಿ ಕರ್ಕೊಂಡು ಪಾಕದಲ್ಲಿ ಎತ್ತಿದರೆ ಸಣ್ಣ ಸೈಜಿನ ಕಾಜಾ ರೆಡಿ. ಇಲ್ಲಿ ನೋಡ್ತಿರ್ಬೋದು ನೀವು, ಅವು ದೊಡ್ಡದಾಗಿದೆ, ಇವು ಸ್ವಲ್ಪ ಚಿಕ್ಕ ಸೈಜಲ್ಲಿವೆ ಅಷ್ಟೇ. ಒಂದೆರಡು ನಿಮಿಷ ಈ ಥರ ಹೊಳ್ಳಾಡಿಸಿ ಒಂದು ಪ್ಲೇಟಿಗೆ ಹಾಕಿ ಇದಕ್ಕೂ ಒಂದು ಕೊಬ್ಬರಿ ಮತ್ತು ಬಾದಾಮಿ ಪೌಡ್ರ್ ಹಾಕಿದರೆ ರುಚಿಕರವಾದ ಕಾಜಾ ರೆಡಿ. ನಾವಿಲ್ಲಿ ಯಾವುದೇ ರೀತಿಯ ಕಲರ್ ಬಳಸಿಲ್ಲ, ಪ್ಯೂರ್ ಗೋಧಿ ಹಿಟ್ಟಿನಿಂದ ಮಾಡಿದ್ದಿದು. ಇಲ್ಲಿ ನೋಡ್ತಿರ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದನ್ನ. ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು.